ಸೌಕರ್ ಪುಂಡೆಯ ನಮ್ಗೆ ಹೆದರಿಕೆ ಆಯ್ತು. ಪುಂಡೆಯ ಸೂಜಿ ತುಂಡಾಯ್ತು ಅಂತೇಳಿ ಬೆರಳು ತೋರಿಸಿದೆ. ಬೆರಳು ಅರ್ಧ ತುಂಡು ಸೂಜಿಯಲ್ಲಿ ಉಗುರಲ್ಲಿ ಉಂಟು. ಕಡೆಗೆ ಮಾರೆ ಒಂದ್ ಸೂಜಿ ತೆಗ್ದಿಯಲ್ಲ, ಬೆರಳು ತುತ್ತಾಯ್ತ ಹೇಳಿಲ್ಲ. ಮಾರೆ ನಾನು ಒಂದ್ ಸೂಜಿ ತೆಗ್ದಿಯಲ್ಲ ಆಯ್ತಾ. ನಮ್ಗೆ ಸ್ವಲ್ಪ ಅವಾಗ ಬಹಳ ಕಷ್ಟ ಇತ್ತು. ಅಪ್ಪ ಹೀಗೆ ಹೋದವರು ಬಂದ್ರೆ ಬರ್ಲಿ ಇದ್ರಿ ಇಲ್ಲ ಹೀಗೆಲ್ಲ ಇದ್ದಿತ್ತು. ಕುರಿತಾಗಿ ಆಸಕ್ತಿ ಕಡಿಮೆ ಆಯ್ತು. ಹೊಲಿಗೆ ಹೋಗ್ಲೇ ಇಲ್ಲ, ಕೆಲಸಕ್ಕೆ ಹೋಗ್ಲೇ ಇಲ್ಲ. ಮನೆಯಲ್ಲೇ ಇದ್ದಿದ್ದೆ. ಮನೆಗೆ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿ ಶುರು ಮಾಡಿದೆ. ಅಮ್ಮ ಎಲ್ಲ ಬೈದ್ರು, ನೀನು ಅರ್ಧ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾ ರಾಜೇಶ್ ಬಾರ್ಕೂರ್. ಹೊಸ ವಾರ, ಹೊಸ ಅತಿಥಿ. ನಾವು ಈ ವಾರದ ಅತಿಥಿಯನ್ನ ಹುಡುಕಿಕೊಂಡು ಹಾಲಾಡಿಗೆ ಬಂದಿದ್ದೇವೆ. ಹಾಲಾಡಿಯಲ್ಲಿ ಇರತಕ್ಕಂಥ ಜನಪ್ರಿಯ ಯಕ್ಷಗಾನ ಕಲಾವಿದರು ಅವರು. ಬಹಳಷ್ಟು ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದಂತ ಹಿರಿಯ ಯಕ್ಷಗಾನ ಕಲಾವಿದರು ಅವರೇ ಕೋಡಿ ವಿಶ್ವನಾಥ ಗಾಣಿಗರು. ಅವರ ಮನೆಗೆ ಬಂದಿದ್ದೇವೆ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತೇವೆ. ಈ ವಾರ ಸಂಪೂರ್ಣ ಕೋಡಿ ವಿಶ್ವನಾಥ ಗಾಣಿಗರ ಸಾಧನೆ ಹಾದಿಯ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕಿದೆ. ಬಹಳಷ್ಟು ಅನುಭವಿ ಯಕ್ಷಗಾನ ಕಲಾವಿದರು, ಹಲವಾರು ರಂಗಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಅವರ ಜೊತೆ ಮಾತುಕತೆ ನೋಡೋಣ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಬಹಳ ವರ್ಷಗಳ ಒಂದು ನೀವು ಯಕ್ಷಗಾನ ಸೇವೆ, ಬಹಳ ವರ್ಷ ಆಯ್ತು ನೀವು ಯಕ್ಷಗಾನಕ್ಕೆ ಬಂದು. ತಮ್ಮ ವೇಷಗಾರಿಕೆಯಲ್ಲಿ ಗುರುತಿಸಿಕೊಂಡು ಹೋಗ್ತಾವ್ ವಿಭಿನ್ನ ರೀತಿಯಲ್ಲಿ. ತಮ್ಮ ಅರ್ಥಗಾರಿಕೆ ಇರ್ಬೋದು, ಹೆಜ್ಜೆಗಾರಿಕೆ ಎಲ್ಲದರಲ್ಲೂ ನಿಮ್ಮ ಒಂದು ತನವನ್ನು ಬೆಳೆಸಿಕೊಂಡವರು ತಾವು. ಸರಿ. ಹಾಗೆ ತಮ್ಮ ವಿಷಯವನ್ನು ತಿಳಿಯುವಂತ ಕುತೂಹಲ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಜನ ಸಂದೇಶ ಹಾಕಿದ್ದಾರೆ. ಕೋಡಿ ವಿಶ್ವನಾಥ ಗಾಣಿಗರನ್ನ ಸಂದರ್ಶನ ಮಾಡ್ಲೇಬೇಕು ನೀವು ಅಂತ. ಆ ನಿಟ್ಟಿನಲ್ಲಿ ಮತ್ತೆ ಫೋನ್ ಕರೆ ಮೂಲಕ ಕೂಡ ತಿಳಿಸಿದ್ದಾರೆ. ಬಹಳಷ್ಟು ನಮಗೂ ಕೂಡ ನಿಮ್ಮ ಸಂದರ್ಶನ ಮಾಡೋದು ಬಹಳ ಖುಷಿಯೇ. ಸರಿ. ನೀವು ಕೂಡ ಪರಿಚಿತರು, ನಮಗೆ ಅಪರಿಚಿತರೇನಲ್ಲ. ಮೊದ್ಲು ಕೂಡ ನಾವೊಂದು ಸಂದರ್ಶನ ಮಾಡಿದ್ವಿ ನಿಮ್ಮನ್ನ ಚಾನಲ್ಗಾಗಿ. ಸರ್, ತಮ್ಮ ಬಾಲ್ಯ ಜೀವನ, ತಮ್ಮ ಈ ತಂದೆ ತಾಯಿಯವ್ರ ಬಗ್ಗೆ, ತಮ್ಮ ಶಾಲಾ ಜೀವನ, ತಮ್ಮ ಯಕ್ಷಗಾನ ಆಸಕ್ತಿ ಬಗ್ಗೆ ಒಂದೆರಡು ಮಾತು ಸರ್. ನನ್ನ ತಂದೆ ಶ್ರೀನಿವಾಸ ಗಾಣಿಗ ಅಂತ, ಅವರು ತ್ರಾಶಿಯವರು. ನನ್ನ ತಾಯಿ ಲಕ್ಷ್ಮೀ ಗಾಣಿಗ ಅಂತ, ಅವರು ಕೋಡಿಯವರು. ಅವರು ಯಕ್ಷಗಾನ ಪರಂಪರೆಯವರು. ಅಂದ್ರೆ ನನ್ನ ಅಜ್ಜ ಹರಾಡಿ ರಾಮಗಾಣಿಗ ಅಂತ ಹೇಳಿದ್ರೆ ಯಕ್ಷಗಾನದ ದಂತಕತೆ. ಹೌದು. ರಾಷ್ಟ್ರ ಪ್ರಶಸ್ತಿಯನ್ನ ಮೊಟ್ಟ ಮೊದಲು ಯಕ್ಷಗಾನಕ್ಕೆ ತಂದು ಕೊಟ್ಟ ಮಹಾನ್ ಕಲಾವಿದರು. ಈಗೆಲ್ಲ ಪ್ರಶಸ್ತಿಗಳೆಲ್ಲ ಇನ್ನೊಬ್ಬರ ಪ್ರೋತ್ಸಾಹದ ಮೇರೆಗೆ ಅವರು ಕೇಳಿಕೊಂಡು ಪಡೆಯುವಂಥದ್ದು. ಆಗ ಹಾಗಲ್ಲ, ಪ್ರಶಸ್ತಿ ಎನ್ನುವಂತದ್ದು ಅವರನ್ನೇ ಆಯ್ಕೆ ಮಾಡಿಕೊಂಡು ಬಂದಿತ್ತು. ಅವರಂದ್ರೆ ನಮ್ಮ ಅಜ್ಜಿಯ ಗಂಡನ ತಮ್ಮ ಅಜ್ಜಯ್ಯ. ಆಮೇಲೆ ಹರಾಡಿಯ ಮಹಾನ್ ಕಲಾವಿದರು ಹರಾಡಿ ಕುಷ್ಟಗಾಣಿಗ, ನಾರಾಯಣ ಗಾಣಿಗ ನನ್ನ ಅಜ್ಜಿಯ ತಮ್ಮಂದಿರು. ಆಮೇಲೆ ಕೋಡಿ ಶಂಕರ ಗಾಣಿಗ, ಅವರು ನನ್ನ ಸೋದರ ಮಾವ, ನನ್ನ ತಾಯಿಯ ಅಣ್ಣ. ಹಾಗಾಗಿ ಯಕ್ಷಗಾನ ಪರಂಪರೆಯಲ್ಲೇ ಹುಟ್ಟಿ ಬೆಳೆದವಳು ನನ್ನ ತಾಯಿ ಲಕ್ಷ್ಮೀ ಗಾಣಿಗ. ಅವರಿಬ್ಬರ ದಾಂಪತ್ಯದ 4ನೇ ಪುತ್ರ ನಾನು. ಆದ್ರೆ ನಾವು ಕೋಡಿಗೆ ಬರುವ ಅನಿವಾರ್ಯತೆ ಅಂತ ಹೇಳಿದ್ರೆ, ನನ್ನ ತಂದೆ ಮನೆ ತ್ರಾಶಿ. ನಾವು ಮಕ್ಕಳ ಸಂತಾನ. ಅಂದ್ರೆ ಮದುವೆಯಾಗಿ ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕು. ಹೌದು. ಗಂಡನ ಮನೆಯಲ್ಲಿ ಅಲ್ಲಿ ತ್ರಾಶಿಯಲ್ಲಿ ಸ್ವಲ್ಪ ಮನೆ ಗದ್ದೆ ಎಲ್ಲ ಇದ್ದಿತ್ತು. ಆದ್ರೆ ಸ್ವಲ್ಪ ನಮ್ಮ ತಂದೆಯ ಜವಾಬ್ದಾರಿಕೆಯಿಂದ ನನ್ನ ತಂದೆಯ ಅಣ್ಣನವರು ಘಟ್ಟದಲ್ಲಿ ಸೇರಿಗಾರಿಕೆ ಮಾಡ್ಕೊಂಡಿದ್ರು. ಇಲ್ಲಿ ಊರೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿದ್ರು. ಲಾಸ್ಟ್ ವೃದ್ಧಾಪ್ಯಲ್ಲಿ ಬಂದ್ರು ಅವರು. ನಮ್ಮ ತಂದೆಯವರು ಹಾಗೆ ಅವರೆಲ್ಲ ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ತಿದ್ರು. ದೊಡ್ಡಪ್ಪನೊಟ್ಟಿಗೆ ಘಟ್ಟದ ಕೆಲಸಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ನಮ್ಮ ಅಮ್ಮ ನನ್ನ ತುಂಬಿದ ಬಸರಿ ಅಂತೆ ಅವಾಗ. ಮತ್ತೆ ಬಾಕಿದ್ದವ್ರು 3 ಜನ ಸಣ್ಣವರು, 2 ಅಕ್ಕಂದಿರು, ಒಬ್ಬ ಅಣ್ಣ ನನಗೆ. ಅವರೆಲ್ಲ ಸಣ್ಣ ಮಕ್ಕಳು. ಹಾಗಾಗಿ ತಾಯಿ ಮಾತ್ರ ಮನೆಯಲ್ಲಿ ಉಳ್ಕೊಂಡ್ಲು. ಅಪ್ಪಯ್ಯ ಬರಲೇ ಇಲ್ಲ. ತುಂಬಾ ಬಸರಿ ಆದ್ರಿಂದ ಅವಳಿಗೆ ಹೆದರಿಕೆ ಆಯ್ತು. ಮನೆಯನ್ನು ಬಿಟ್ಟು ತ್ರಾಶಿಯ ಮನೆಗೆ ಬೀಗ ಹಾಕಿ ಕೋಡಿ ಬಂದ್ರು. ತಾಯಿ ಮನೆಗೆ ಬಂದ್ರು. ಅಲ್ಲಿ ಏನಾಯ್ತು, ಅವರು ಆವಾಗ ಡಿಕ್ಲರೇಷನ್ ಕಾನೂನೆಲ್ಲ ಬರ್ಲಿಲ್ಲ. ಅದು ಒಡೆಯುವಾಗ ಮಂಜೆ ಬೆಟ್ಟ ಅಂತೇಳಿ ಅವರ ಭೂಮಿ ಆಗಿತ್ತು ಅದು. ಇವರ ಅಮ್ಮ ಬೀಗ ಹಾಕಿ ಬಂದ ನಂತರ ಅವರು ಸ್ವಾಧೀನ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ನಮ್ಗೆ ತಂದೆ ಮನೆ ಅನ್ನುವಂಥದ್ದು ಏನೂ ಉಳಿಲಿಲ್ಲ. ಹಾಗಾಗಿ ಬಹುಶಃ ನಾನು ತ್ರಾಶಿ ವಿಶ್ವನಾಥ ಆಗ್ಬೇಕಿತ್ತೋ ಏನೋ, ಕೋಡಿ ವಿಶ್ವನಾಥ. ನಮ್ಮ ತಾಯಿ ಕೋಡಿಗೆ ಬಂದ ಕಾರಣ ಕೋಡಿಯಲ್ಲಿ ನನ್ನ ಹುಟ್ಟಾಯ್ತು. ಹಾಗೆ ಅಲ್ಲೇ ಬೆಳೆದೆ. 5ನೇ ವರ್ಷಕ್ಕೆ ನನ್ನ ಶಾಲೆ ಸೇರಿಸಿದ್ರು. ಅದೇ ಕೋಡಿಯಲ್ಲಿ ಸೋನ್ಸ್ ಏರ್ ಪ್ರಾಥಮಿಕ ಶಾಲೆ ಅಂತ ಉಂಟು. ಅದೀಗ ಇಲ್ಲ, ಆ ಶಾಲೆ ಮುಚ್ಚಿದೆ. ಆ ಶಾಲೆಯಲ್ಲಿ 5ನೇ ತರಗತಿಯವರೆಗೂ ನಾನು ಹೋಗಿದ್ದೆ. 5ನೇ ತರಗತಿಯು ಪೂರ್ಣ ಮಾಡ್ಲಿಲ್ಲ. ನಾನು ಸ್ವಲ್ಪ ಕಲಿಯುವುದ್ರಲ್ಲಿ ಸ್ವಲ್ಪ ಹೆಡ್ಡ ಇದ್ದೆ. ನನಗೆ ಇಂಗ್ಲಿಷ್ ಕಲಿಕೆ ಮತ್ತೆ ಗಣಿತ ಬಹಳ ಕಷ್ಟ ಇತ್ತು.
ಹಾಗಾಗಿ ಆ ವರ್ಷ ಅರ್ಧ ವರ್ಷಕ್ಕ ಶಾಲೆಗೆ ಹೋಗಿ 5ನೇ ಕ್ಲಾಸ್ ಅಲ್ಲಿ ಮೊಟಕು ಮಾಡಿದೆ. ಕಡೆ ಹಾಗೆ ಮನೆಯಲ್ಲಿದ್ದೆ. ಮನೆಯಲ್ಲಿದ್ದ ನಾನು ಏನ್ ಮಾಡುದು ಅಂತ ಹೇಳುವಾಗ ಅಲ್ಲಿ ನಮ್ಮ ಕೋಡಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಪುಂಡ್ಲಿಕ್ಕಿಣಿ ಅಂತ ಹೇಳಿದ್ರು. ಅವ್ರದ್ದೊಂದು ಕೋಟೇಶ್ವರದಲ್ಲಿ ಜವಳಿ ಅಂಗಡಿ ಇದೆ, ಟೈಲರಿಂಗ್ ಶಾಪ್ ಇದೆ. ಕೋಟೇಶ್ವರ ಈಗಲೂ ಇದೆ. ಇಲ್ಲಿ ಕೋಟೇಶ್ವರ ರಾಮ ಮಂದಿರ ಪಕ್ಕದಲ್ಲಿ ಇದೆ, ರಾಮಚಂದ್ರ ಕ್ಲಾತ್ ಸ್ಟೋರ್ ಏನೋ ಇರ್ಬೇಕದು. ಆಯ್ತಾ, ಹೀಗೆ ಹಾಲಡಿ ಟರ್ನ್ ಆಗುವ ಎದುರು ಬದಿಯಲ್ಲಿ ಇರುವ ಅಂಗಡಿ ಅವ್ರದ್ದು. ನಮ್ಮ ಕೋಡಿಯಿಂದ ನಡ್ಕೊಂಡು ಹೋಗುದು ಅವ್ರು ದಿವಸ, ನಮ್ಮ ಮನೆ ಪಕ್ಕದಿಂದ ಅವರು. ಅಲ್ಲೇ ನಮ್ಮ ಮನೆ ಮೇಲ್ಮನೆಯಲ್ಲಿ ಒಬ್ರು ತಿಮ್ಮ ಮರಕಾಲ ಅಂತ ಹೇಳಿ ಇದ್ದ. ಅವ ಅಲ್ಲಿಗೆ ಟೈಲರಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದ ಅವ ಅಂಗಡಿ. ಅವ ತಿಮ್ಮಣ್ಣ ಹೇಳಿದ್ರು, ನೀನು ಟೈಲರಿಂಗ್ ಕಲು ಬತ್ತೀಯ? ಅಡ್ಡಿಲ್ಲ, ನಾ ಬತ್ತೆ. ಅಂದ್ರೆ ಶಾಲೆ ಬಿಟ್ಟಿದ್ನಲ್ಲ, ಮನೇಲಿ ಇದ್ನಲ್ಲ. ಅಮ್ಮ ಯಾವಾಗ್ಲೂ ಬೈತಾ ಇರ್ತಾರೆ, ನಾ ಶಾಲೆಗೂ ಹೋಗ್ತಿಲ್ಲ, ನೀನು ಮನೆಗೂ ಇದ್ದೆ. ಆಯ್ತಾ, ನಮ್ಗೆ ಸ್ವಲ್ಪ ಅವಾಗ ಬಹಳ ಕಷ್ಟ ಇತ್ತು. ಅಪ್ಪ ಹೀಗೆ ಹೋದವರು ಬಂದ್ರೆ ಬರ್ಲಿ, ಇದ್ರಿ ಇಲ್ಲ, ಹೀಗೆಲ್ಲ ಇದ್ದಿತ್ತು. ಅವಾಗ ಅಮ್ಮ ನಮ್ದು ಕುಲಕಸು ಗಾಣ ಹುಡ್ತಾ ಇದ್ರು. ಗಾಣದ ಎಣ್ಣೆ ಮಾಡಿ ಏನಾದ್ರು ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ರು. ಹಾಗಾಗಿ ನಾನು ಅವರೊಟ್ಟಿಗೆ ಗುಬ್ಬಿ ಹೊಟ್ಟೆಗೆ ಹೋದೆ. ಅವಾಗ ಪ್ರಥಮ ಇದಂದ್ರೆ ಅದೇ ಅಲ್ಲ, ಹೊಲಿಗೆಯಲ್ಲಿ ದಿವಸ ಬೆಳಿಗ್ಗೆ ಬುತ್ತಿಗೆ 1-2 ಅನ್ನ ಹಾಕೊಂಡು ನಾವು ಬೆಳಿಗ್ಗೆ 7-7:30 ಗಂಟೆಗೆ ಇಲ್ಲಿಂದ ಹೊರಡ್ತಿತ್ತು. ನಮ್ಮ ಮನೆಯಿಂದ ಕೋಟೇಶ್ವರಕ್ಕೆ ಸಾಧಾರಣ ಹೆಚ್ಚು ಕಡಿಮೆ 5 ಕಿಲೋಮೀಟರ್ ಆಗ್ತದೆ. ಒಳದಾರಿಯಲ್ಲಿ ನಡ್ಕೊಂಡು ಹೋಗುದು. ಸಾಯಂಕಾಲ 5 ಗಂಟೆ ಅಲ್ಲಿ ಅಂಗಡಿ ಬಾಗಿಲು ಹಾಕಿ ನಾವು ಹೊರಡ್ತೇವೆ. ಮನೆ ಬರುವಾಗ 7 ಗಂಟೆ ಆಗ್ತಿತ್ತು. ಆಯ್ತಾ, ನನಗೆ ಆವಾಗ ಸಂಬಳ 50 ಪೈಸೆ ದಿವಸಕ್ಕೆ. ಹೌದು, ಒಂದಿನಕ್ಕೆ 50 ಪೈಸೆ ಸಂಬಳ. 2 ವರ್ಷ ನಾನು ಹೋಗಿದ್ದೆ. 50 ಪೈಸೆ ಸಂಬಳದಲ್ಲಿ? ಹೌದು, 50 ಪೈಸೆ ಸಂಬಳಕ್ಕೆ ದಿವಸ ಹೆಚ್ಚು ಕಡಿಮೆ 5-10 ಕಿಲೋಮೀಟರ್ ನಡೆಯುವುದು. 50 ಪೈಸೆ ಸಂಬಳ. ಸಾಯಂಕಾಲದವರೆಗೆ ಅವರೊಟ್ಟಿಗೆ ಹಾಕೊಂಡು ಬರ್ತಿದ್ದೆ. ಕಲ್ತು ಹೊಲಿಗೆ ಕಲ್ತಿದ್ದೆ. ಆಯ್ತು, ಹೌದು, ಹೊಲಿಗೆ ಕಲ್ತಿದ್ದೆ. ಮತ್ತೆ ಅಲ್ಲಿ ಅಂಗಡಿ ಬಿಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಈ ಬಟ್ಟೆ ಹೊಲಿಲಿಕ್ಕೆ ಗುಬ್ಬೆಟ್ಟೆ ಅಭ್ಯಾಸ ಎಲ್ಲ ಆದ ನಂತರ ಬಟ್ಟೆ ಹೊಲಿಲಿಕ್ಕೆ ಅಭ್ಯಾಸ ಮಾಡಿ ಕೊಡ್ತರು. ಹೊಲಿಯುವುದು ಪ್ರಥಮ ಕೊಡುವುದಿಲ್ಲ ಲಂಗ ಹೊಲಿಲಿಕ್ಕೆ. ಅವಾಗ ಈ ಲಂಗ ಅಂತ ಹೇಳಿದ್ರೆ ನೆರಿಗೆ ಇಡುವ ಲಂಗ ಇದ್ದಿತ್ತು. ಲಂಗ ಹಿಂಗೆ ನೆರಿಗೆ ಇಡ್ತಾ ಇರುವಾಗ, ಈಗ ದೂಡ್ತಾ ಇರುವಾಗ ಸೂಜಿ ಮಿಷಿನ್ ಸೂಜಿ ಬಂದು ಈ ಬೆರಳ ಮೇಲೆ ಬಿತ್ತು. ಬೆರಳ ಮೇಲೆ ಬಿತ್ತು, ಬೆರಳಿಂದ ಪಾಸ್ ಆಯ್ತು. ತುಂಡಾರ್ಕೊಳ್ಳಿ ನಾನು ಎಳ್ಕೊಂಡ್ಕೊಳ್ಳಿ ಸೂಜಿ ತುಂಡಾಯ್ತು. ಸೂಜಿ ತುಂಡಾರ್ಕೊಳ್ಳಿ ಅವ್ರು ಪುಂಡಯ್ಯ ಅಂತೇಳಿ ಅವರು ಜವಳಿ ಅಂಗಡಿ ಅವರು ಸೌಕರ್ ಪುಂಡಯ್ಯ ನಮ್ಗೆ ಹೆದರಿಕೆ ಆಯ್ತು. ಪುಂಡಯ್ಯ ಸೂಜಿ ತುಂಡಾಯ್ತು ಅಂತೇಳಿ ಬೆರಳು ತೋರಿಸಿದೆ. ಬೆರಳು ಅರ್ಧ ತುಂಡು ಸೂಜಿಯಲ್ಲಿ ಉಗುರಲ್ಲಿ ಉಂಟು. ಕಡೆಗೆ ಮಾರೆ ಒಂದ್ ಸೂಜಿ ತೆಗ್ದಿಯಲ್ಲ, ಬೆರಳು ತುತ್ತಾಯ್ತಾ ಹೇಳಿಲ್ಲ. ಮಾರೆ ನಾನು ಒಂದ್ ಸೂಜಿ ತೆಗ್ದಿಯಲ್ಲ ಕಡೆ ಅದನ್ನ ಕಿತ್ತು ಬಿಸಾಡಿದೆ. ಕಡೆ ತುಂಬಾ ನೋವಾಯ್ತು, ವರ್ಕಿದೆ. ಸಾಯಂಕಾಲ ಹೊರಟಿಗೆ ವಾಪಸ್ ಬಂದೆ. ಕಡೆ ಮಾರನೇ ದಿವಸದಿಂದ ಅಲ್ಲಿಗೆ ಹೋಗ್ಲಿಲ್ಲ, ಅಲ್ಲಿ ಬಿಟ್ಟು ಕಡೆಗೆ ಅವರು ತಿಮ್ಮಣ್ಣ ಅಂತ ಹೇಳುವವರು ಕುಂದಾಪುರದಲ್ಲಿ KT ಟೈಲರ್ ಅಂತ ಹೇಳಿ ಒಬ್ರು ಟೈಲರ್ ಇದ್ರು. ಆವಾಗ ಹೆಂಗಸರ ಬಟ್ಟೆ ಹೊಲಿಯುವುದಕ್ಕೆ ಬಹಳ ಪ್ರಸಿದ್ಧ ಅವರು ಕುಂದಾಪುರದಲ್ಲಿ. ಹೆಚ್ಚಿನ ಹೆಂಗಸರ ರೌಕೆ ಇತ್ಯಾದಿ ಬಟ್ಟೆ ಬರುವುದು ಅಲ್ಲಿಗೆ. ಕಡೆ ಅಲ್ಲಿಗೆ ಹೋದೆವು. ಅಲ್ಲಿಗೆ ಹೋದಾಗ ಅಲ್ಲೂ 2 ರೂಪಾಯಿ ಸಂಬಳ ಕೊಟ್ಟರು ನನಗೆ. ಆಯ್ತಾ, ಅಲ್ಲೂ 1 ವರ್ಷ ಮಾಡಿದೆ. ಆಮೇಲೆ ಅಲ್ಲೇ ಅವ್ರ ಪಕ್ಕದಲ್ಲಿ ಅವರು KT ಟೈಲರ್ ಅಳಿ RG ಟೈಲರ್ ಅಂತ ಹೇಳಿ ಬಟ್ಟೆ ಗಂಡಸರ ಬಟ್ಟೆ ಹೊಲಿಯೋಳು ಬಹಳ ಪ್ರಸಿದ್ಧ. ಅವಾಗ ಅವ್ರೀಗ ಇದ್ರೋ ಇಲ್ವೋ ಗೊತ್ತಿಲ್ಲ. ಕಡೆ ಅಲ್ಲಿಗೆ ಹೋದೆ. ಅಲ್ಲೂ 1 ವರ್ಷ ಮಾಡಿದೆ. ಅಲ್ಲೂ ಹಾಗೆ 5 ರೂಪಾಯಿ ಸಂಬಳ ಕೊಟ್ಟಿತ್ತು. 5 ರೂಪಾಯಿ ಸಂಬಳ ಕೊಟ್ಟ ಒಂದು ವರ್ಷ ಮಾಡಿದ ನಂತರ ನನಗೆ ಹೊಲಿಗೆ ಕುರಿತಾಗಿ ಆಸಕ್ತಿ ಕಡಿಮೆ ಆಯ್ತು. ಹೊಲಿಗೆ ಹೋಗ್ಲೇ ಇಲ್ಲ, ಕೆಲಸಕ್ಕೆ ಹೋಗ್ಲೇ ಇಲ್ಲ. ಮನೆಯಲ್ಲೇ ಇದ್ದಿದ್ದೆ. ಮನೆಗೆ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿ ಶುರು ಮಾಡಿದೆ. ಅಮ್ಮ ಎಲ್ಲ ಬೈದ್ರು, ನೀನು ಅರ್ಧಂಬರ್ಧ ಎಲ್ಲೂ ಶಾಲೆಯೂ ಅರ್ಧಂಬರ್ಧ ಮಾಡಿದಿ, ಈ ಹೊಲಿಗೆಯೂ ಅರ್ಧಂಬರ್ಧ ಮಾಡಿದೆ, ಮತ್ತೆ ಈಗ ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು. ಆವಾಗ ನನ್ನ ಅಜ್ಜಿ ಇದ್ದಿದ್ರು. ನನ್ನ ಈ ಯಕ್ಷಗಾನದ ಆಸಕ್ತಿ ತುಡಿತವನ್ನ ಗಮನಿಸಿ ನಮ್ಮ ಮಾವನ ಹತ್ರ ಹೇಳಿದ್ರು. ಮಾವ ಅವಾಗ ಕೋಡಿಯನ್ನು ಬಿಟ್ಟು ನಾಯ್ಕೋಡಿಯಲ್ಲಿ ಹೋಗಿ ಮನೆ ಮಾಡಿದೆ. ಮೊದಲು ನಮ್ಮ ಕೋಡಿ ನಮ್ಮ ಮನೆಯಲ್ಲಿ ಇದ್ದಿದ್ರು. ನಾನು ಬಾಲ್ಯದಲ್ಲಿ ಅವರನ್ನು ಕಂಡಿದ್ದೆ. ತುಂಬಾ ಬಹಳ ಶ್ರಮಜೀವಿ, ಬಹಳ ಒಂದು ಹೋರಾಟಗಾರ ನಮ್ಮ ಮಾವ. ರಾತ್ರಿ ಸಾಧಾರಣ ಆವಾಗ ನಮ್ಮ ಮನೆಯಲ್ಲೆಲ್ಲ ಇದು ವಿದ್ಯುತ್ ದೀಪ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ. ಚಿಮ್ನಿ ದೀಪ ಇಟ್ಟುಕೊಂಡೆ ರಾಮಾಯಣ ಮಹಾಭಾರತ ಪುಸ್ತಕವನ್ನು ಓದ್ತಾ ಇದ್ರು ಕೋಡಿಶಂಕರ ಗಾಣಿಗ. 100 ಜನ ಕೌರವರ ಹೆಸರು ಹೇಳ್ತಾ ಇದ್ರು, 64 ವಿದ್ಯೆ ಹೇಳ್ತಾ ಇದ್ರು, 100 ಜನ ಹೆಸರು ದೇವಿಯರ ಹೆಸರು ಹೇಳ್ತಾ ಇದ್ರು, 64 ವಿದ್ಯೆ ಮತ್ತೆ ಎಲ್ಲವನ್ನೂ ಹೇಳ್ತಾ ಇದ್ರು ನೋಡಿ ಅವ್ರು. ಪಟ ಅಷ್ಟೊಂದು ತಿಳುವಳಿಕೆ ಓದಿ ಅಭ್ಯಾಸ ಮಾಡುದು. ರಾತ್ರಿ ಸಾಧಾರಣ 12 ಗಂಟೆ ತನಕ ಚಿಮಣಿ ಇಟ್ಟುಕೊಂಡು ಓದ್ತಾ ಇದ್ರು ನಮ್ಮ ಮಾವ. ನಾ ಸಣ್ಣದಿರುವ ಕಂಡಿದ್ದು. ಕಡೆಗೆ ನನಗೊಂದು 8-10 ವರ್ಷ ಆಗುವಾಗ ಅವರು ಕೋಡಿಯನ್ನು ಬಿಟ್ಟು, ಕೋಡಿ ಅಂದ್ರೆ ಪಿತ್ತಾರ್ಜಿತವಾದ ಭೂಮಿ ಅದು. ಈಗಲೂ ನಮ್ಮ ಮನೆಯಲ್ಲಿ ಅಣ್ಣ ಇದ್ರು. ಅವರು ಇಲ್ಲಿಗೆ ಹೋದ್ರು, ಇಲ್ಲಿಗೆ ನಾಯ್ಕೋಡಿಗೆ ಹೋದ್ರು. ನಾಯ್ಕೋಡಿಯಲ್ಲಿ ಸ್ವಂತ ಮನೆ ಮಾಡಿದ್ರು. ಕಡೆ ಅಜ್ಜಿ ನನ್ನನ್ನು ಕರ್ಕೊಂಡು ಹೋಗಿ
ಶಂಕರ ಬೊಮ್ಮನ ಮನೆಯಲ್ಲಿ ನಾಯ್ಕೋಡಿಯಲ್ಲಿ ಮೇಳಕ್ ಬತ್ ನಾವು ಮನೆ ಕರ್ಕೊಂಡು ಹೋಗ ಅಂತ ಹೇಳಿ ಆಯ್ತಾ. ಅವೆಂತ ಮೇಳಕ್ಕೆ, ನಾವೆಲ್ಲ ಮೇಳದಲ್ಲಿ ಅನುಭವಿಸಿದೆಲ್ಲ ಸಾಕು. ಅಗಳಿಗೆ ಯಕ್ಷಗಾನದಲ್ಲಿ ಏನು ದೊಡ್ಡ ಸಂಪಾದನೆ ಇರ್ಲಿಲ್ಲ ಆಯ್ತಾ, ಊರಿ ನಡ್ಕೊಂಡು ಹೋಗ್ಬೇಕು. ಅವಾಗ ಆಯ್ತು ಹೊಲಿಗೆ ಎಲ್ಲ ಬಿಟ್ಕೊಂಡು ಮರೆ ಕೂತಿದ್ದ ಮನೆಯಲ್ಲೇ, ಮೇಳಕ್ ಹೋಗ್ಬೇಕಂದ್ರೆ ಹಠ ಮಾಡ್ತಾ ಇದ್ದ. ಹಂಗೆ ನಾ ಕರ್ಕೊಂಡು ಬಂದೆ ಅಂದ್ರೆ ಅಮ್ಮ ಹೇಳ್ರ ಮಾವನಿಗೆ, ನನ್ನ ಅಜ್ಜಿ ಆಯ್ತಾಯ್ತು ಅಂತ ಹೇಳ್ರೆ ಕರ್ಕೊಂಡು ಹೋದ್ರು. ಕಮರ್ಷಿಯಲ್ಗೆ ಅವಾಗ ಒಂದೇ ಬಸ್ ಇದ್ದಿತ್ತು, ದುರ್ಗಾ ಶಂಕರ್ ಅಂತೇಳಿ ಒಂದು ಬಸ್ ಇದ್ದಿತ್ತು. ಸಾಯಂಕಾಲ ಹೋಗುದು, ಬೆಳಿಗ್ಗೆ ಬರುದು. ಆ ಬಸ್ಸಲ್ಲಿ ಮಾವ ಕರ್ಕೊಂಡು ಹೋದ್ರು ಕಮರ್ಷಿಯಲ್ ದೇವಸ್ಥಾನದಲ್ಲಿ. ಪ್ರಥಮ ದಿವಸ ಅದೇ ಒಂದು ಹಿಜಾರು ಒಂದು ಅಂಗಿ ಕೊಡ್ತಾರೆ ಅಷ್ಟೇ, ದಗಲೆ, ಅದಕ್ಕೆ ದಗಲೆ ಅಂತ ಹೇಳ್ತೇವೆ ನಾವು. ಮತ್ತೊಂದು ಇದು ಹಿಜಾರು ಅದು ಕೊಟ್ರು, ಕೋಡಂಗಿ ಮಾಡೋದು.